ಸೋಷಿಯಲ್ ಮೀಡಿಯಾಕ್ಕೆ ಈ ರೀತಿ ಯೂಸ್ ಮಾಡ್ಬೇಕು. ಈ ರೀತಿ ಯೂಸ್ ಮಾಡಿದ್ರೆ ಮನುಷ್ಯ 100% ಸಕ್ಸಸ್ಫುಲ್ ಆಗೇ ಆಗ್ತಾನೆ. ಇಲ್ಲೇ ಪ್ರೂಫ್ ಅದ ನೋಡ್ರಿ. ಇವ್ರ ಇಂಡಿಯನ್ ಅಸ್ಟ್ರೋನ್ ಆಲ್ ಅಂತ, ಇವ್ರ US ಅಸ್ಟ್ರೋನ್ ಆಲ್ ಅಂತ. ಸೊ ಇವ್ರು ಏನು ಮಾಡ್ಯಾರ ಅಂದ್ರೆ ಇವ್ರಿಗೆ ಏನು ಮಾಡ್ಯಾರ, ಥಾರ್ ರಾಕ್ಸ್ ಗಿಫ್ಟ್ ಕೊಟ್ಟಾರ. ಥಾರ್ ರಾಕ್ಸ್ ಎಷ್ಟರದ 15 ರಿಂದ 20 ಲಕ್ಷದ ಕಾರ್ ಅದ. ಅದು ಕೇವಲ ಒಂದು ಚಾಲೆಂಜ್ ಕೇವಲ ಲೈಕ್ ಬಂದ್ರೆ ಕೊಟ್ಟಾರ ಇವರು. ಲೈಕ್ ಬಂದ್ರೆ ಥಾರ್ ಕೊಟ್ಟಾರ. ಇನ್ನೊಂದು ಚಾಲೆಂಜ್ ಅದ, ಏನು 20 ಮಿಲಿಯನ್ ಲೈಕ್ ಆದ್ರೆ ಏರ್ ಕೊಡ್ತಾ ಅಂದಾರ ಇವ್ರಿಗೆ ಮನಿ ಕಟ್ಟಿಸ್ಕೊಡ್ತಾ ಅಂದಾರ. ಅಂದ್ರೆ 48 ರಿಂದ 50 ಲಕ್ಷ ರೂಪಾಯಿ 50 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಇಲ್ಲೊಂದು ಮನಿ ಆಯ್ತದ್ರಿ ಇವ್ರಿಗೆ ಒಂದು. ಸೊ ಇವರು ಉಪಯೋಗ ಮಾಡ್ಕೊಂಡ್ರ ಹಂಗೆ ಸೋಷಿಯಲ್ ಮೀಡಿಯಾಕ್ಕೆ. ನೀವು ಬಿ ಇದ್ದೀರಿ, ಅವ ಒಬ್ಬ ಏನೋ ಮಾಡತ್ತಾನಂದ್ರೆ ಕಂಡತಿ ಒಳ್ಳೇದು ಮಾಡ್ತೀರಿ. ಬಟ್ ಇವರು ಕಂಡತಿ ಒಳ್ಳೆ 100 ಮಂದಿ ಇದ್ರು, ಬಟ್ ಅವ್ರ ತಲೆಗೆ ಹಾಕೊಡಿಲ್ಲ. ಇವ್ರು ಏನು ಮಾಡ್ಯಾರ, ತಾನು ಕೆಲಸ ಮಾಡ್ಯಾರ. ಕನ್ಸಿಸ್ಟೆನ್ಸಿಲಿ ಡೈಲಿ ಬೇಸಿಸ್ ಮೇಲೆ ಕೆಲಸ ಮಾಡಿ ಇವತ್ತು ಏನಾಗ್ಯಾರ ಅಂದ್ರೆ ಪೂರಾ ಫೇಮಸ್ ಆಗೋಗೆ. ಇವ್ರದ್ದು 8 ಫಾಲೋವರ್ಸ್ ಇದ್ವಿ 2-3 ದಿನದಿಂದ 3 ಲಕ್ಷ 4 ಲಕ್ಷ ಫಾಲೋವರ್ಸ್ ಇದ್ವಿ ಇನ್ಸ್ಟಾಗ್ರಾಮ್ದಾಗ. ನೀವೆಲ್ಲ ನೋಡಿರ್ಬೇಕು. ಬಟ್ ಇವಾಗ ನೋಡ್ರಿ ಪೂರಾ 9 ಲಕ್ಷ ಆಗ್ಯಾವ. ಒಂದಿಂದ 10 ಲಕ್ಷ ಆಗೋಯ್ತಾವ್ರಿ. ಮಿಲಿಯನ್ ಕ್ರಾಸ್ ಆಗೋಯ್ತದ. US ಇವ್ರು ಏನು ಸಪೋರ್ಟ್ ಮಾಡ್ತಾರ್ರಿ. ಇವ್ರು ರಿಯಲ್ ಮ್ಯಾನ್ ರೀ, ಒಳ್ಳೆ ಮನುಷ್ಯ. ಎಲ್ಲ ಒಂದು ಸ್ವಾರ್ಥಕ ನೋಡ್ಕೊಳತ್ತಾರ. ಇವ್ರು ಬಿ ಯಾವ ರೀತಿ ನೋಡತ್ತಾರ ಅಂದ್ರೆ ಪೂರ ಇವ್ರಿಗೆ ಲಾಸ್ಟೇ ಸಪೋರ್ಟ್ ಮಾಡ್ತಾರ. ಇವ್ರದ್ದು ಬಯೋದಾಗ ಇನ್ಸ್ಟಾಗ್ರಾಮ್ದಾಗ 18.3 ಮಿಲಿಯನ್ ಏನಿದ್ರೆ ಫಾಲೋವರ್ಸ್ ಇದ್ದಾರೆ. ಅಷ್ಟು ಫಾಲೋವರ್ಸ್ ಇದ್ದಿದ್ದು ಇನ್ಸ್ಟಾಗ್ರಾಮ್ ಬಯೋದಾಗ ಇವ್ರಿಗೆ ಸಪೋರ್ಟ್ ಮಾಡ್ರಿ ಅಂತ ಇವ್ರದ್ದು ID ಇಟ್ರ ಅಂದ್ರೆ ತಿಳ್ಕೊರಿ. ನಿಮ್ಮ ಮ್ಯಾಲ್ ಶೋ ಅಲ್ಲತ್ತಿಲ್ಲ. ಈ ರೀತಿ ಸಪೋರ್ಟ್ ಮಾಡ್ರಿ, ಇವ್ರದ್ದು ಬಯೋದಾಗ ಇವ್ರದ್ದು ID ಇಟ್ಟು ಸಪೋರ್ಟ್ ಮಾಡ್ರಿ ಅಂತ ಜನರಿಗೆ ಹೇಳ್ತಾರೆ. ತಿಳ್ಕೊಂಡು ಬಿಡ್ರಿ ಇವ್ರು ಎಂಥ ಮನುಷ್ಯರ ಅಂತ. ಭಾಳ ಒಳ್ಳೆ ಮನುಷ್ಯ. ಇವ್ರ US ದವ್ರು, ಇವ್ರ ಇಂಡಿಯಾದವ್ರು. ಇವ್ರದ್ದು ನೋಡಿ ಇವ್ರು ಕಾಪಿ ಹೊಡೆದಾರ. ಕಾಪಿ ಹೊಡೆದು ಡೈಲಿ ಬೇಸಿಸ್ ಮೇಲೆ ಕಂಟೆಂಟ್ ಮಾಡೋದು ನೋಡಿ ಏನಾಗ್ಯದ ಅಂದ್ರೆ ಡೈಲಿ ಕಂಟೆಂಟ್ ಮಾಡ್ತಾ ಏನಾಗ್ಯದ ಅಂದ್ರೆ ಇವ್ರು ಒಂದು ಚಾಲೆಂಜ್ ಕೊಟ್ರ. ನಿಂದು ವಿಡಿಯೋಕ್ಕೆ ಇಷ್ಟು ಲೈಕ್ ಬರಬೇಕು, ಇಷ್ಟು ಲೈಕ್ ಬಂದ್ರೆ ನಾನು ನಿನಗೊಂದು ಏನು ಕೊಡ್ತಾ, ಒಂದು ಥಾರ್ ರಾಕ್ಸ್ ಕೊಡ್ತಾ ಅಂತೇಳಿ. ಅಷ್ಟು ಲೈಕ್ ಬಂದವು, ಚಾಲೆಂಜ್ ಕಂಪ್ಲೀಟ್ ಆಗ್ಯದ. ಈಗ ಏನು ಮಾಡ್ಯಾರ, ಥಾರ್ ರಾಕ್ಸ್ ಗಿಫ್ಟ್ ಕೊಟ್ರಿ. ಥಾರ್ ರಾಕ್ಸ್ ಕೊಟ್ರಿ ಇವ್ರಿಗೆ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಥಾರ್ ರಾಕ್ಸ್ ಅಂದ್ರೆ ತಿಳ್ಕೊಂಡು ಬಿಡ್ರಿ. ಅವರು 1 ವರ್ಷದಿಂದ ಕನ್ಸಿಸ್ಟೆನ್ಸಿ ಡೈಲಿ ಬೇಸಿಸ್ ಮೇಲೆ ಡೈಲಿ ಪೋಸ್ಟ್ ಮಾಡ್ತಿರಂತ. ಸೊ ಪೋಸ್ಟ್ ಮಾಡ್ತಾ ಏನು ಮಾಡಿದ್ರು ಇವ್ರು ಕಾಪಿ. ಇವ್ರು ಯಾವ ಮಾಡ್ತಾರೆ US ಇವ್ರು ಇಂಡಿಯಾದಾಗೆ ಮಿಡಲ್ ಕ್ಲಾಸ್ ಎಷ್ಟು ಇರ್ತದ ಅಷ್ಟರೊಳಗೆ ಇವ್ರು ಡೈಲಿ ಬೇಸಿಸ್ ಮೇಲೆ ಕಂಟೆಂಟ್, ಡೈಲಿ ಬೇಸಿಸ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋದ್ರು. ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗಿದ ಮೇಲೆ ಏನಾಗ್ಯದ ಅಂದ್ರೆ ಇವ್ರು ತನ್ನ ವಿಡಿಯೋ ರೀಚ್ ಆಗಿ ಇವ್ರು ಚಾಲೆಂಜ್ ಕೊಟ್ಟರು. ಇಷ್ಟು ಲೈಕ್ ಬಂದ್ರೆ ನಾನು ನಿನಗೊಂದು ಥಾರ್ ರಾಕ್ಸ್ ಕೊಡ್ತಾ ಅಂತ ಹೇಳಿದ್ರು. ಅಷ್ಟು ಲೈಕ್ ಬಂದವು. ಅಷ್ಟು ಲೈಕ್ ಬರ್ತಿಲ್ಕೆ ಏನಾಯ್ತು ಅಂದ್ರೆ ಇವ್ರು ಥಾರ್ ರಾಕ್ಸ್ ಕೊಟ್ಟಕರಿ. ಈಗ ಏನು ಮಾಡ್ರೆ 20 ಮಿಲಿಯನ್ ಲೈಕ್ ಬರಬೇಕು ಅಂತ ಹೇಳ್ಯಾರ. 20 ಮಿಲಿಯನ್ ಲೈಕ್ ಬಂದ್ರೆ 48 ರಿಂದ 50 ಲಕ್ಷ ರೂಪಾಯಿ ಕೊಡ್ತಾ ಅಂತ ಹೇಳ್ಯಾರ. ಸೊ 20 ಮಿಲಿಯನ್ ಬರ್ತಾವ, ಮನಿ ಬಿ ಸಿಗ್ತದ್ರಿ. ಈ ರೀತಿ ಯೂಸ್ ಮಾಡ್ಕೋಬೇಕು ಸೋಷಿಯಲ್ ಮೀಡಿಯಾ. ನೀವು ಈ ರೀತಿ ಯೂಸ್ ಮಾಡಲಿ. 1 ದಿನ ಅಪ್ಲೋಡ್ ಮಾಡ್ತೀವಿ, 4 ದಿನ ಬಿಡ್ತೀವಿ. ನನ್ನ ಚಾನಲ್ದಾಗ ಬಿ ಅದೇ ಒಂದು ವಿಡಿಯೋ ಅಪ್ಲೋಡ್ ಮಾಡೋದು 4-5 ದಿನ ಗ್ಯಾಪ್ ಇರ್ತದೆ. ಸೊ ಆ ರೀತಿ ಮಾಡಿದ್ರೆ ಏನು ಬೆಳಿತೀವ್ರಿ ಬೈ ಹೇಳ್ರಿ, ನೀವು ಹೇಳ್ರಿ. ಮಿನಿಮಮ್ ಒಬ್ಬ ಮನುಷ್ಯ ಏನು ಗ್ರೋ ಆಗ್ಬೇಕಂದ್ರೆ 1 ವರ್ಷ ಕಂಟಿನ್ಯೂಸ್ ಡೈಲಿ ಬೇಸಿಸ್ ಮೇಲೆ ಪೋಸ್ಟ್ ಮಾಡ್ತಾನೆ ಇರ್ಬೇಕು, ಡೈಲಿ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾನೆ ಇರ್ಬೇಕು. ತಿಳ್ಕೊರಿ ನೀವೇ. ಒಂದು ಜಾಬ್ ತೊಗೊಳಕ್ ಬಿ ಒಬ್ಬೊಬ್ಬರು ಎಷ್ಟು ಮಾಡ್ತಾರೆ, 2 ವರ್ಷ 3 ವರ್ಷ 4 ವರ್ಷ 5 ವರ್ಷದಿಂದ ಓದ್ತಾರೆ. ಬಟ್ ಸ್ಟಾರ್ಟಿಂಗ್ಗೆ ಅವ್ರು ಪಾಸ್ ಆಗಲ್ಲ, ಫೇಲ್ ಆಗ್ತಾ ಲಾಸ್ಟಿಗೆ ಪಾಸ್ ಆಯ್ತಾರೆ. ಸೊ ಇದನ್ನು ಹಂಗೆ. ಸೊ ನಾವು ಒಂದಿಂದಾಗೆ ಸಕ್ಸಸ್ ಸಿಗಲ್ಲ, ಒಂದಿಂದ ನಾವು ವಿಡಿಯೋ ವೈರಲ್ ಆಗಲ್ಲ. ನಾವು 10,000 ಬ್ಯಾಕ್ಲಿ ಒಂದು ವಿಡಿಯೋ ಶೂಟ್ ಮಾಡಕ್ಕೆ, ಆ ವಿಡಿಯೋ ವೈರಲ್ ಆಗ್ತದಂದು ನಾವು ಶೂಟ್ ಮಾಡಿದೆವು ಅಂದ್ರೆ ಅದು ವೈರಲ್ಲೇ ಆಗಲ್ಲ. ನಾವು 0 ರೂಪಾಯಿಲಿಂದ ಬಿ ನಾವು 1 ರೂಪಾಯಿ ಬಿ ಇನ್ವೆಸ್ಟ್ ಮಾಡಿಲ್ಲ, ಅಂಥ ವಿಡಿಯೋ ವೈರಲ್ ಆಗ್ತದೆ. ಸೊ ಹೆಂಗೆ ಆಗ್ತದೆ, ಅದು ಅಲ್ಗೋರಿದಮ್ ಮೇಲೆ ಆಗುತ್ತದೆ, ಮನುಷ್ಯನ ಕನ್ಸಿಸ್ಟೆನ್ಸಿ ಮೇಲೆ ಆಯ್ತದೆ. ನಾನು ಭಾಳ ಇನ್ವೆಸ್ಟ್ ಮಾಡೀನಿ ಇನ್ಸ್ಟಾಗ್ರಾಮ್ದಾಗ, ನೀವು ನೋಡ್ರಿ. ಬಟ್ ಯಾವ ವಿಡಿಯೋ ಓಡ್ತದಂತ ಯಾವ ವಿಡಿಯೋಗೆ ಜಾಸ್ತಿ ಇನ್ವೆಸ್ಟ್ ಮಾಡಿ ನೋಡ್ರಿ, ಆ ವಿಡಿಯೋ ಓಡೇ ಇಲ್ಲಿ ತನಕ. ನಾ ಯಾವ ವಿಡಿಯೋ ನಾರ್ಮಲ್ ವಿಡಿಯೋಕ್ಕೆ ಸ್ವಲ್ಪ ಎಡಿಟ್ ಮಾಡಿ ಸ್ವಲ್ಪ ಡಿಸೈನ್ ಅದು ಮಾಡಿ ಹಾಕಿ ನೋಡ್ರಿ, ಅದೇ ವಿಡಿಯೋ ರ್ಯಾಂಕ್ ಮಾಡ್ಯಾರ, ಅದೇ ವಿಡಿಯೋ ಮಿಲಿಯನ್ದಾಗ ಹೋಗ್ಯಾವ. ಸೊ ಎಷ್ಟೇ ಅದರಿ ಮೂಲ ಕಾರಣ ಏನಂದ್ರೆ ಮಿಲಿಯನ್ದಾಗ ಹೋಗ್ಯಾವ. ನಾರ್ಮಲ್ ವಿಡಿಯೋನೇ ಹೋಗ್ಯಾವ. ಓಲಕ್ಕೆ ಕಾರಣ ಏನದಂದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು. ಸೋಷಿಯಲ್ ಮೀಡಿಯಾಕ್ಕೆ ಉಪಯೋಗ ಮಾಡ್ಕೊಂಬತ್ತು ಕಲಿಬೇಕು. ಸೊ ನಂದು ಫಾಲೋವರ್ಸ್ ಏನಿದ್ದಿಲ್ಲ ಇನ್ಸ್ಟಾಗ್ರಾಮ್ದಾಗ, ನೀವೆಲ್ಲ ನೋಡ್ರಿ ಇವಾಗ 23,000 ಫಾಲೋವರ್ಸ್ ಆಗ್ಯಾರ. ಸೊ ಏನಿದ್ದಿಲ್ರಿ, ಬಿಗ್ ಬಾಸ್ ಬಂದ ಮೇಲೆ ಇಷ್ಟು ಫಾಲೋವರ್ಸ್ ಆಗ್ಯಾರ. ಎಲ್ಲ ಗಿಲ್ಲಿ ಅಣ್ಣಂದು ಅಭಿಮಾನಿಗಳ ಆಶೀರ್ವಾದ ಆ್ಯಂಡ್ ಎಲ್ಲ ದೇವರ ಆಶೀರ್ವಾದ, ತಂದೆ ತಾಯಿ ಕೃಪಾ ಅಂತ ಹೇಳ್ತೀನಿ. ಸೊ ಇಷ್ಟ ಆಗ್ಯಾರ. ಬಟ್ ಇವತ್ತು ಹೇಳಕ್ಕೆ ಏನು ಬಂದಿನ ಅಂದ್ರೆ ಇವ್ರಿಗೆ ಏನು ಮಾಡ್ಯಾರ, ಗಿಫ್ಟ್ ಕೊಟ್ರಿ, ಥಾರ್ ರಾಕ್ಸ್ ಗಿಫ್ಟ್ ಕೊಟ್ರಿ, ಮನಿ ಗಿಫ್ಟ್ ಕೊಡ್ಲತ್ತಾರ. ಸೊ ಇವ್ರು ನೋಡಿ ಕಲಿಬೇಕು ನಾವೆಲ್ಲ ಸೋಷಿಯಲ್ ಮೀಡಿಯಾಕ್ಕೆ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅನ್ನೋದು.
ಸೊ ನೆಕ್ಸ್ಟ್ ಲೆವೆಲ್ ಇವರು ಯೂಸ್ ಮಾಡ್ಕೊಂಡು ಇವ್ರಿಗೆ ಒಂದು ಒಳ್ಳೇದು ಇದನ್ನೇ ಸಿಕ್ಕ್ಯದ್ರಿ. ಅಚೀವ್ಮೆಂಟ್ ಅನ್ಬೇಕಾ ಏನ್ ಅನ್ಬೇಕಾ ಏನೋ ಒಂದು ಅರ್ಥನೇ ಆಗ್ಲತ್ತಿಲ್ಲ. ಇವ್ರಿಗೆ ಒಂದು ಲೈಫ್ ಸಿಕ್ಕ್ಯದ ಸೋಷಿಯಲ್ ಮೀಡಿಯಾದಾಗ. ಏನಿಲ್ಲ ಒಂದು ಥಾರ್ ರಾಕ್ಸ್ ಕೊಟ್ರಿ 15 ರಿಂದ 20 ಲಕ್ಷ ರೂಪಾಯಿ ಗಾಡಿ ಕಾರ್ ಅದು ಕೊಟ್ರ. ಈಗ ಏನು ಮಾಡ್ತಾರ, ಮನಿ ಕಟ್ ಕೊಡ್ತಾ $, ಕೊಡ್ತಾ ಅಂದ್ರೆ ಅದು ಡಾಲರ್ ಎಷ್ಟು ಆಗ್ತಾವ ಇಂಡಿಯನ್ ಕರೆನ್ಸಿದಾಗ ಅಂದ್ರೆ 48 ರಿಂದ 50 ಲಕ್ಷ ರೂಪಾಯಿ ಆಗ್ತಾವ. ಅವರು ಹೇಳ್ಯಾರ ನಿಮ್ಗೆ ಇಲ್ಲಿ ಶಿವಾಲತ್ತ ನೋಡ್ರಿ. ಸೊ ಅಷ್ಟು ಹಾಕತ್ತ ಕೂಡ ಏನೋ ಏನು ಮಾಡ್ತಾರೆ, ಮನಿ ಕಟ್ಕೋತಾರ. ಸಾಕು ಮಿಡಲ್ ಕ್ಲಾಸ್ ಹುಡುಗ ಏನು ಬೇಕ್ರಿ, ಒಂದು ಗಾಡಿ ಮನಿ ಅದ್ರ ಗಾಡಿ ಒಂದು ಮನಿ ಬೇಕು, ಇಷ್ಟಿದ್ರಿ ಸಾಕೆ. ಸೊ ನಿಮ್ಮ ಲೈಫಿನಾಗ ಭೀ ಹಿಂಗೆ ಇರ್ತದಿಲ್ಲ, ಏನಾರ ಒಂದು ಸಾಧನೆ ಮಾಡ್ಬೇಕು. ಬಟ್ ಏನು ಮಾಡ್ಬೇಕು, ನೀವು ಕನ್ಸಿಸ್ಟೆನ್ಸಿ ವರ್ಕ್ ಮಾಡ್ಬೇಕು. ಇದೇ ಇರಲಿ, ಯೂಟ್ಯೂಬೇ ಮಾಡಿ, ನೀವು ಒಂದು ಎಜುಕೇಷನೇ ಮಾಡಿ, ಒಂದು ಯಾವುದೇ ವರ್ಕ್ ಮಾಡಿ, ಬಿಸ್ನೆಸ್ ಮಾಡಿ, ಏನೇ ಮಾಡ್ರಿ ನೀವು ಡೈಲಿ ಕನ್ಸಿಸ್ಟೆನ್ಸಿಲಿನ ಮಾಡಿರಿ. ನಿಮ್ಮದು ಹೋಟೆಲ್ ಅದಂತ ತಿಳ್ಕೊರಿ, ನೀವು ಡೈಲಿ ಹೋಟೆಲ್ದಾಗ ದಿನ ಏನು ಮಾಡ್ತೀರಿ, ಡೈಲಿ ಹೋಟೆಲ್ ಓಪನ್ ಮಾಡ್ರಿ. ನಿಮ್ದು ಏನು ದಿನಚರಿ ಇರ್ತದೆ ಅದು ಕಂಟಿನ್ಯೂ ಮಾಡ್ರಿ. ಇವತ್ತು ನನ್ನ ಗಿರಾಕಿ ಆಗಿಲ್ಲ ಅಂತ ಹೋಟೆಲ್ ಬಂದ್ ಮಾಡಿ ಮುಚ್ಚಿಕ್ಲಕ್ಕೆ ಹೋಗ್ಬೇಡ್ರಿ. ಡೈಲಿ ಮಾಡ್ಬೇಕು. ನೀವು ಡೈಲಿ ಮಾಡಿದ್ರೆ ನಿಮ್ಗೆ 100% ಹೋಟೆಲ್ದಾಗ ಒಂದಿನ ನಿಮ್ಮ ಹೋಟೆಲ್ ಬಿ ಟಾಪ್ ಲೆವೆಲ್ದಾಗ ಬರ್ತದೆ. ಎಜುಕೇಷನ್ ಅಂತ ಬಂದ್ರೆ ನಾ ಈ ಫಸ್ಟ್ ಅಟೆಂಪ್ಟ್ದಾಗ ಫೇಲ್ ಆಗಿದಂದ್ರೆ ನೀವು ಯಾರು ನರ್ವಸ್ ಆಗ್ಲಕ್ಕೆ ಹೋಗ್ಬೇಡ್ರಿ. ಸೆಕೆಂಡ್ ಟ್ರೈ ಮಾಡಿ, ಸೆಕೆಂಡ್ ಫೇಲ್ ಆದ್ರೆ ನರ್ವಸ್ ಆಗೋದಿಲ್ಲ. ಥರ್ಡ್ ಟ್ರೈ ಮಾಡ್ಬೇಕು, ಥರ್ಡ್ದಾಗ 100% ಪಾಸ್ ಆಗಿ ಆಗ್ತಾರೆ. ಸೊ ಸೋಷಿಯಲ್ ಮೀಡಿಯಾನು ಇದೇ ರೀತಿ ಇರ್ತದೆ. ಡೈಲಿ ಬೇಸಿಸ್ ಮೇಲೆ ನಾವು ವಿಡಿಯೋ ಅಪ್ಲೋಡ್ ಮಾಡೋದಿರ್ತದೆ. ಆ್ಯಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಬೇಕು. ಕನ್ಸಿಸ್ಟೆನ್ಸಿ ಇವೆಲ್ಲ ಮೇಂಟೈನ್ ಮಾಡ್ಕೊಡೋದ್ರ 100% ಗ್ರೋ ಆಗ್ತೇವೆ. ಸೊ ಸೋಷಿಯಲ್ ಮೀಡಿಯಾ ಪವರ್ ಏನದ ಅಂತ ಇವ್ರು ನೋಡಿ ಕಲಿಬೇಕು. ಯಾವ ರೀತಿ ರೀ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಥಾರ್ ರಾಕ್ಸ್ US ಬಂದು ಇಂಡಿಯಾದಾಗ ಬಂದು ಇವ್ರಿಗೆ ಥಾರ್ ರಾಕ್ಸ್ ಗಿಫ್ಟ್ ಕೊಟ್ಟು ಮನಿ ಕೊಡ್ತಾ ಅಂತೇಳಿ ಯಾರು ಮತ್ತು ಯಾವ ರೀತಿ ಸಪೋರ್ಟ್ ತೋರಿಸ್ಲತ್ತಾರ. ಇಬ್ಬರು ವಿಡಿಯೋ ಕೊಲ್ಯಾಬ್ ಮಾಡ್ಕೊಡ್ರ. 18 ಮಿಲಿಯನ್ ಇವ್ರ ಫಾಲೋವರ್ಸ್, ಇವ್ರು 3 ಲಾಕ್ ಇದ್ದೀವಿ ನೋಡ್ರಿ. ಇಲ್ಲೇ ಗೆಸ್ ಮಾಡ್ರಿ, 18 ಮಿಲಿಯನ್ ಇದ್ದವರು ಖಾಲಿ 3 ಲಾಕ್. ಇವ್ರದ್ದು ಸ್ಟೋರಿ ವ್ಯೂಸ್, ಇವ್ರದ್ದು 18 ಮಿಲಿಯನ್ ಫಾಲೋವರ್ಸ್ ಅವ ನೋಡ್ರಿ. ಇವ್ರ ಸ್ಟೋರಿ ವ್ಯೂಸು ಇವ್ರ 3 ಲಾಕ್. ಇವ್ರ ಫಾಲೋವರ್ಸ್ಗಿನ್ನ ಜಾಸ್ತಿ ಸ್ಟೋರಿನ ನೋಡ್ತಾರ. ಬಟ್ ಇಂಥವ್ರು ಇವ್ರಿಗೆ ಬಂದು ಸಪೋರ್ಟ್ ಮಾಡತ್ತಾರ. ಇವ್ರದ್ದು ಬಯೋದಾಗ ಇವ್ರ ID ಲಿಂಕ್ ಕೊಟ್ಟು ಏನು ಮಾಡ್ಯಾರ ಅಂದ್ರೆ ಫಾಲೋ ಮಾಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾರ. ಅಂದ್ರೆ ತಿಳ್ಕೊಡ್ಬಿಡ್ರಿ ಸೋಷಿಯಲ್ ಮೀಡಿಯಾ ಪವರ್ ಏನದಂತ, ಯಾವ ರೀತಿ ಇವ್ರು ಲೈಫ್ ಚೇಂಜ್ ಮಾಡ್ಕೊಂಡ್ರಂತ. ಸೊ ಇವ್ರು ಮಾಡಕ್ಕೆ ಏನು ಕಾರಣ ಅಂದ್ರೆ ಕನ್ಸಿಸ್ಟೆನ್ಸಿ ಕಾರಣ. ಇವ್ರ ಬಲ್ಲಿ ಏನು ದೊಡ್ಡ ಕ್ಯಾಮ್ರಾ, ಟ್ರೈಪೋಡ್, ದೊಡ್ಡ ಮನೆ ಇದ್ದಿಲ್ಲ. ಸೊ ಏನಿಟ್ಟು ಅಟ್ರೊಳಗೆ ಅವ್ರು ಕಮ್ಮಿ ಹುಡುಕಿಲ್ಲ, ಯಾವ್ದ್ರೊಳಗೆ ಭೀ ಏನದ ಅದ್ರೊಳಗೆ ಮುಂದೆ ಹೋಗಾರ ಅಂತ ಮಾಡ್ಯಾರ. ಸೊ ಇವತ್ತು ಸಕ್ಸಸ್ಸೇ ಆಗ್ಯಾರ. ಇವರು ಯೋಗೇಂದ್ರ ಅಂತ ನಿಮ್ಗೆಲ್ಲ ಗೊತ್ತು. ಸೊ ಇದೇ ವೈರಲ್ ಆಗ್ತಿದ್ದು. ಸೊ ಇದ್ರ ಬಗ್ಗೆ ಹೇಳಕ್ ಬಂದಿನಿ. ಸ್ವಲ್ಪ ಮೋಟಿವೇಶನ್ ಆಗರ ತಿಳ್ಕೊರಿ, ಏನಾರ ತಿಳ್ಕೊರಿ. ಸೊ ನಿಮ್ಗೆ ಗ್ರೋ ಆಗತ್ತಂದ್ರೆ ಒಂದೇ ಮಾಡ್ರಿ, ಡೈಲಿ ಬೇಸಿಸ್ನಲ್ಲಿ ವಿಡಿಯೋ ಮಾಡ್ರಿ. ಇಲ್ಲ ನೀವು ಎಜುಕೇಷನ್ ಕಲಿಯತ್ತೀರ ಅಂದ್ರೆ ಡೈಲಿ ಬೇಸಿಸ್ ಮೇಲೆ ನೀವು ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ರಿ. ಒಂದು ಪಾಸು ಫೇಲು ಆಗಿರೋಂತ ಹೆದರ್ಲಕ್ಕೆ ಹೋಗ್ಬೇಡ್ರಿ. ಇವತ್ತು ಫೇಲ್ ಆದ್ರೆ ಭೀ ನಾಳೆ ಮತ್ತು ಎಕ್ಸಾಮ್ ಇದ್ದೇ ಇರ್ತಾವೆ. ನಾಳೆ ಎಕ್ಸಾಮ್ ಕಟ್ಟಿ ಪಾಸ್ ಆಗ್ತೀರಿ. ಬಿಸ್ನೆಸ್ ಇದ್ರ ಅಷ್ಟೇ. ಇವತ್ತು ಏನು ಗಿರಾಕಿ ಆಗಿಲ್ಲ, ಇವತ್ತು ಏನೂ ಲಾಭ ಆಗಿಲ್ಲ ಅಂತ ಬಿಸ್ನೆಸ್ ಸ್ಟಾಪ್ ಮಾಡಕ್ಕೆ ಹೋಗ್ಬೇಡ್ರಿ. ಇವತ್ತು ಲಾಭ ನಷ್ಟ ಇದ್ದೇ ಇರ್ತದೆ, ನಾಳೆ ಪ್ರಾಫಿಟ್ ಆಗ್ತದೆ. ಸೊ ಸೋಷಿಯಲ್ ಮೀಡಿಯಾನು ಅದೇ. ಇವತ್ತು ನನ್ನ ಚಾನಲಲ್ಲಿ ವ್ಯೂಸ್ ಬರ್ತಿಲ್ಲ, ಬಟ್ ಒಂದಿನ ಚಾಲೆಂಜ್, ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ. 24 ಗಂಟೆಯಲ್ಲಿ ಯೂಟ್ಯೂಬ್ ವಿಡಿಯೋಲಿ 1 ಮಿಲಿಯನ್ಕಿಂತ ಜಾಸ್ತಿ ವ್ಯೂಸ್ ತಂದೆ ತರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ತಂದಿನಿ, ಬಟ್ ಯೂಟ್ಯೂಬಲ್ಲಿ ಕೂಡ ತಂದೆ ತರ್ತೀನಿ. ಓಪನ್ ಚಾಲೆಂಜ್ ಅಷ್ಟೇ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ವಿಡಿಯೋ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಆ್ಯಂಡ್ ಸಿಗ್ತಾ ಎಲ್ಲರೂ ಸಬ್ಸ್ಕ್ರೈಬ್ ಎಲ್ಲ ಮಾಡಕ್ರಿ. ಸಿಗೋಣ.